ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಾಡ್ಯೂಲ್ 2 ಎಕ್ಸ್ಪ್ಲನೇಷನ್ ಅನ್ನ ನೋಡ್ತಾ ಹೋಗೋಣ ಕಂಪೈಲರ್ ಡಿಸೈನ್ ಅಲ್ಲಿ. ಸೊ ಕಂಪೈಲರ್ ಡಿಸೈನ್ ಅಂತ ಬಂದಾಗ ನಾನು ಡಿಸ್ಪ್ಲೇ ಮಾಡಿದ್ದೀನಲ್ಲ, ಈ 5 ಟಾಪಿಕ್ಗಳು ವೆರಿ ಇಂಪಾರ್ಟೆಂಟ್ ಆಗಿ ಬರ್ತವೆ. ಸೊ ಇದ್ರ ಜೊತೆ ನೀವು ಇಂಟರ್ನಲ್ಸಿಗೆ ಓದ್ಬೇಕಾದ್ರೆ ಎಕ್ಸ್ಟ್ರಾ ಓದಲೇಬೇಕು. ಬಟ್ ನೀವು ಮೇನ್ ಎಕ್ಸಾಮ್ ಅಂತ ಬಂದಾಗ ಈ 5 ಟಾಪಿಕ್ಗಳು ವೆರಿ ಇಂಪಾರ್ಟೆಂಟ್ ಆಗ್ತವೆ. ನೆಕ್ಸ್ಟ್ ಬೇರೆ ಇರುವಂಥ ಟಾಪಿಕ್ಸ್ಗಳನ್ನು ಓದ್ಕೋಬೋದು. ಇದು ಒಂಥರ 90% ಆಫ್ ದಿ ಪ್ರಾಬ್ಲಮ್ಸ್ ಇದರಲ್ಲಿ ಬರ್ತವೆ, 10% ಎಕ್ಸ್ಟ್ರಾ ಬೇರೆ ಬರ್ಬೋದು. ಸೊ ಈ 5 ಟಾಪಿಕ್ಗಳಲ್ಲಿ ನೋಡಿ, ಮೊದಲನೇದೇನು ಪ್ಯಾಟ್ರನ್ಸ್, ಟೋಕನ್ಸ್ ಮತ್ತೆ ಲೆಸಿಮ್ಸ್ ಥಿಯರಿ ವಿತ್ ಎಕ್ಸಾಂಪಲ್ಸ್ ಅನ್ನ ನೋಡ್ಬೇಕು. ನೋಡಿ ಇಲ್ಲಿ ಫಸ್ಟ್ ಲೆಕ್ಸಿಮ್ಸ್. ಸೊ ಲೆಕ್ಸಿಮ್ಸ್ ಅಂತ ಅಂದ್ರೆ ಏನು? ಲೆಕ್ಸಿಮ್ಸ್ ಇಸ್ ದ ಲೋಯೆಸ್ಟ್ ಲೆವೆಲ್ ಯೂನಿಟ್. ಸೊ ಲೋಯೆಸ್ಟ್ ಲೆವೆಲ್ ಯೂನಿಟ್ ಅಂದ್ರೆ ಅದೇನಕ್ಕೆ ಯೂಸ್ ಆಗುತ್ತೆ ಗೊತ್ತಾ? ಇಟ್ ಈಸ್ ಯೂಸ್ಡ್ ಫಾರ್ ದ ಆಕ್ಚುಯಲ್ ಸೀಕ್ವೆನ್ಸ್ ಆಫ್ ದಿ ಕ್ಯಾರೆಕ್ಟರ್ಸ್ ಇನ್ ದ ಸೋರ್ಸ್ ಕೋಡ್. ಸೊ ಸೋರ್ಸ್ ಕೋಡ್ ಅಲ್ಲಿ ಆಕ್ಚುಯಲ್ ಸೀಕ್ವೆನ್ಸ್ ಆಫ್ ದಿ ಕ್ಯಾರೆಕ್ಟರ್ಸ್ ನೋಡಿ, ಇಲ್ಲಿ ಎಕ್ಸಾಂಪಲ್ಸ್ ಅನ್ನ ನೋಡಿದ್ರೆ, ಇಫ್ ಇನ್ ದ ಸ್ಟೇಟ್ಮೆಂಟ್ ಇನ್ ಏಜ್ ಈಸ್ ಈಕ್ವಲ್ ಟು 25. ಸೊ ಇದೊಂದು ಸೀಕ್ವೆನ್ಸ್ ಅಲ್ವಾ? ಇಂಟ್ ಏಜ್ ಈಸ್ ಈಕ್ವಲ್ ಟು 25. ಇಂಟ್ ಅಂತ ಅಂದ್ರೇನು? ಇಂಟೀಜರ್ ಅದು. ಸೊ ನಾವು ಏಜ್ ಅನ್ನ ಯಾವುದರಿಂದ ನಾವು ಸ್ಪೆಸಿಫೈ ಮಾಡ್ತಾ ಹೋಗ್ತೀವಿ? ಇಂಟೀಜರ್ ಇಂದ. ಏಜ್, ಸೊ ಏಜ್ ಇಸ್ ಸ್ಪೆಸಿಫೈಯಿಂಗ್ ದ ನಂಬರ್ ಆಫ್ ದಿ, ಅವನು ಎಷ್ಟು ವರ್ಷ ಓಲ್ಡ್ ಅನ್ನೋದನ್ನ ಸ್ಪೆಸಿಫೈ ಮಾಡ್ತಿದ್ದೆ, ಈಸ್ ಈಕ್ವಲ್ ಟು 25. ಸೊ ಒಂದು ಸೀಕ್ವೆನ್ಸ್ ಅಲ್ಲಿ ಇದಾವಲ್ವಾ ಕ್ಯಾರೆಕ್ಟರ್ಸ್, ಸೊ ಅದನ್ನ ನಾವು ರೆಪ್ರೆಸೆಂಟ್ ಮಾಡೋದಕ್ಕೆ ಲೆಕ್ಸಿಮ್ಸ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಟೋಕನ್ಸ್. ಸೊ ಟೋಕನ್ಸ್ ಅಂದ್ರೆ ಏನು? ಎ ಟೋಕನ್ ಇಸ್ ದ ಅಬ್ಸ್ಟ್ರಾಕ್ಟ್ ಕ್ಯಾಟಗರಿ ಆರ್ ದಿ ಟ್ಯಾಗ್ ಅಸೈನ್ ಟು ಎ ಗ್ರೂಪ್ ಆಫ್ ಲೆಕ್ಸಿಮ್ಸ್. ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು 25 ಅಂತ ಹೇಳಿದೆ. ಇಲ್ಲಿ ಇಂಟ್ ಅಂತ ನಾವು ಅಸೈನ್ ಮಾಡಿದೀವಲ್ಲ, ಇಂಟೀಜರ್ ನಂಬರ್ ಅದು. ಸೊ ಆ ರೀತಿ ಇಲ್ಲೂ ಕೂಡ ಅಸೈನ್ ಆಗ್ತಾ ಹೋಗುತ್ತೆ. ಸೊ ಟೋಕನ್ಸ್ ಏನ್ ಮಾಡ್ತವೆ? ಒಂದು ಟ್ಯಾಗ್ ಅನ್ನ ಕೊಡ್ತವೆ. ಈಗ 25 ಈಸ್ ಎ ನಂಬರ್. ಯಾವುದಾದ್ರೂ ಒಂದು ಲೆಟರ್ಗಳನ್ನ ನಾವು ಅಥವಾ ವರ್ಡ್ಸ್ಗಳನ್ನ ಯೂಸ್ ಮಾಡಿದ್ರೆ ಅದಕ್ಕೆ ಸ್ಟ್ರಿಂಗ್. ಆ ರೀತಿ ದ ಲೆಕ್ಸಿಮ್ 25 ಈಸ್ ಅಸೈನಡ್ ದ ಟೋಕನ್ ನಂಬರ್. ಸರಿನಾ? ಸೊ ಇಂಟೀಜರ್, ಲಿಟ್ರಲ್, ಈ ರೀತಿನೂ ಕೂಡ ನಾವು ನಂಬರಿಂಗ್, ಈ ರೀತಿ ಅದೇನು ಅಂತ ಸ್ಪೆಸಿಫೈ ಮಾಡ್ತಾ ಹೋಗ್ತೀವಿ. ಒಂದು ಟ್ಯಾಗ್ ಅನ್ನ ಕೊಡ್ತೀವಿ, ನಂಬರೋ ಸ್ಟ್ರಿಂಗೋ ಈ ರೀತಿ. ನೆಕ್ಸ್ಟ್ ಪ್ಯಾಟ್ರನ್ಸ್. A pattern is the formal rule or the regular expression that describes the set of strings that can form a particular token. ಸೊ ಒಂದು ಪ್ಯಾಟ್ರನ್ ಅಲ್ಲೇ ಅಲ್ವಾ ನಾವು ಒಂದು ಕೋಡ್ ಅನ್ನ ಬರೆಯೋದು, ಅಂದ್ರೆ ಈ ಪ್ಯಾಟ್ರನ್ ಅಲ್ಲೇ ಕೋಡ್ ಬರೀಬೇಕು ಅಂತ. ಸೊ ಆ ರೀತಿ ವರ್ಕ್ ಆಗುವಂಥದ್ದು ಕೋಡ್. ಸೊ ಅದಕ್ಕೂ ಕೂಡ ಎಕ್ಸಾಂಪಲ್ಸ್ ಇದೆ, ಮತ್ತೆ ಟೇಬಲ್ ಅಲ್ಲಿ ನಾನು ಕೊಟ್ಟಿದ್ದೀನಿ ವಿತ್ ಎಕ್ಸಾಂಪಲ್ಸ್ ವಿತ್ ಡೆಫಿನಿಷನ್ಸ್ ಏನೇನು ಬೇಕು ಅಂತ. ಸೊ ನೀವು ಅದನ್ನ ಬರ್ಕೋಬಹುದು. ನೆಕ್ಸ್ಟ್ ಎರಡನೇ ಇಂಪಾರ್ಟೆಂಟ್ ಟಾಪಿಕ್. ಸೊ ಎರಡನೇ ಇಂಪಾರ್ಟೆಂಟ್ ಟಾಪಿಕ್ ಏನು? ಟೈಪ್ಸ್ ಆಫ್ ಕಾಮನ್ ಪ್ರೊಸೆಸಿಂಗ್ ಎರರ್ಸ್. ಸೊ ಕಾಮನ್ ಪ್ರೊಸೆಸಿಂಗ್ ಎರರ್ಸ್ ಮೇಜರ್ ಆಗಿ 3 ಬರ್ತವೆ. ಯಾವ್ಯಾವು? ಒಂದು ಲೆಕ್ಸಿಕಲ್ ಎರರ್ಸ್, ಇನ್ನೊಂದು ಸಿಂಟ್ಯಾಟಿಕ್ ಎರರ್ಸ್, ಇನ್ನೊಂದು ಸೆಮೆಂಟಿಕ್ ಎರರ್ಸ್. ಸೊ ಈ 3ಕ್ಕೂ ಕೂಡ ನಾನು ಥಿಯರಿ ಪಾರ್ಟ್ ಅನ್ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ, ಎರರ್ ಅಂತ ಅಂದ್ರೆ ಏನೋ ಒಂದು ಮಿಸ್ಟೇಕ್ ಆಗಿದೆ ಅಂತ ಅರ್ಥ ಅಲ್ವಾ? ನೀವೊಂದು ಕೋಡನ್ನು ಬರೀತಿದ್ದೀರಾ ಅಂತಂದ್ರೆ ಅಲ್ಲಿ ಏನಾದ್ರೂ ಕೂಡ ಮಿಸ್ಟೇಕ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ನೀವು ಸೆಮಿಕೋಲನ್ ಬರೀದೇ ಇದ್ರೂ ಕೂಡ ಒಂದೊಂದ್ಸಲಿ ಏನಾಗುತ್ತೆ, ಅಲ್ಲಿ ರಾಂಗ್ ಅಂತ ತೋರಿಸ್ತಾ ಹೋಗುತ್ತಲ್ವಾ? ಸೊ ಆ ರೀತಿ ಸ್ವಲ್ಪ ಮೇಜರ್ ಮಿಸ್ಟೇಕ್ಸ್ ಇರ್ತವೆ, ಒಂದೊಂದ್ಸಲಿ ಮೈನರ್ ಮಿಸ್ಟೇಕ್ಸ್ ಇರ್ತವೆ, ಒಂದೊಂದ್ಸಲಿ ನೀವು ಐಡೆಂಟಿಫೈಯರ್ಸ್ ಅನ್ನ ಹಾಕಿರಲ್ಲ. ಸೊ ಈ ರೀತಿ ಎರರ್ಸ್ಗಳನ್ನ ಇಲ್ಲಿ ಏನ್ ಮಾಡ್ತವೆ? ಸ್ಪೆಸಿಫೈ ಮಾಡ್ತಾ ಹೋಗುತ್ತೆ. ಎರರ್ ಇನ್ ಕಂಪೈಲರ್ ಡಿಸೈನ್ ಟಿಪಿಕಲಿ ಅಕರ್ ವೆನ್ ದ ಸೋರ್ಸ್ ಕೋಡ್ ವೈಲೇಟ್ಸ್ ದ ರೂಲ್ಸ್. ಸೊ ನೋಡಿ, ಇದು ನೀವು ಇಂಪಾರ್ಟೆಂಟ್ ಆಗಿ ಬರೀಬೇಕು. ಸೋರ್ಸ್ ಕೋಡು ರೂಲ್ಸ್ ಅನ್ನ ವೈಲೇಟ್ ಮಾಡುತ್ತಲ್ವಾ, ರೂಲ್ಸ್ ಆಫ್ ದಿ ಲ್ಯಾಂಗ್ವೇಜ್ ಅನ್ನ, ಅವಾಗ ಏನಾಗುತ್ತೆ, ಈ ಎರರ್ಗಳು ಸೃಷ್ಟಿ ಆಗ್ತಾ ಹೋಗ್ತವೆ. ಸೊ ಅದನ್ನ ನೀವು ಸ್ಪೆಸಿಫೈ ಮಾಡ್ಬೇಕು, ಏನಕ್ಕೆ ಈ ಒಂದು ಎರರ್ಗಳು ಸೃಷ್ಟಿ ಆಗ್ತವೆ, ಮತ್ತೆ ಈ ಒಂದು ಎರರ್ಗಳಲ್ಲಿ ಟೈಪ್ಸ್ಗಳು ಯಾವ್ಯಾವು. ಸೊ ಟೈಪ್ಸ್ ಅಂತ ಬಂದಾಗ ಮೊದಲನೇದು ಯಾವುದು? ಲೆಕ್ಸಿಕಲ್ ಎರರ್. ದೀಸ್ ಎರರ್ಸ್ ಅಕರ್ ಡ್ಯೂರಿಂಗ್ ದ ಇನಿಷಿಯಲ್ ಸ್ಕ್ಯಾನಿಂಗ್ ಫೇಸ್. ಸೊ ನೋಡಿ, ಇನಿಷಿಯಲ್ ಸ್ಕ್ಯಾನಿಂಗ್ ಫೇಸ್ ಅಲ್ಲಿ ಬರುವಂತಹ ಎರರ್ಸ್ ಯಾರ್ಯಾವು? ಲೆಕ್ಸಿಕಲ್ ಎರರ್ಸ್. ಸೊ ಸ್ಕ್ಯಾನ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ, ಸೀಕ್ವೆನ್ಸ್ ಆಗಿ ಅಲ್ವಾ ಅದು ಸ್ಕ್ಯಾನ್ ಮಾಡೋದು, ಲೆಟರ್ ಬೈ ಲೆಟರ್, ವರ್ಡ್ ಬೈ ವರ್ಡ್ ಸ್ಕ್ಯಾನ್ ಮಾಡ್ತಾ ಹೋಗುತ್ತೆ. ಸೊ ಸ್ಕ್ಯಾನ್ ಮಾಡ್ತಾ ಹೋಗ್ಬೇಕಾದ್ರೆ ಏನಾದ್ರೂ ಕೂಡ ಡಸಂಟ್ ಮ್ಯಾಚ್ ಎನಿ ಡಿಫೈನ್ಡ್ ಪ್ಯಾಟರ್ನ್. ಸೊ ನೀವು ಕೋಡ್ ಅನ್ನ ಬರೀಬೇಕಾದ್ರೆ ಒಂದು ಪ್ಯಾಟರ್ನ್ ಅನ್ನ ಡಿಫೈನ್ ಮಾಡಿರ್ತೀರ ಅಲ್ವಾ? ಸ್ಟಾರ್ಟಿಂಗ್ ಹೇಳಿದ್ನಲ್ವಾ ಪ್ಯಾಟರ್ನ್ ಡಿಫೈನ್ ಮಾಡಬೇಕು ಅಂತ. ಸೊ ಆ ಪ್ಯಾಟರ್ನ್ ಅಲ್ಲಿ ಇಲ್ಲ ಅಂತಂದ್ರೆ ಈ ಲೆಕ್ಸಿಕಲ್ ಎರರ್ ತೋರಿಸ್ತಾ ಹೋಗುತ್ತೆ. ಸರಿನಾ? ಫಾರ್ ಎಕ್ಸಾಂಪಲ್, ಇಲ್ಲೀಗಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಲೈಕ್ ಅಟ್ ಇನ್ ದ ಲ್ಯಾಂಗ್ವೇಜ್ ದಟ್ ಡಸಂಟ್ ಯೂಸ್ ಇಟ್ ಅಂತಂದ್ರೆ ಒಂದೊಂದು ಲ್ಯಾಂಗ್ವೇಜ್ ಅಲ್ಲಿ ಅಟ್ ಯೂಸ್ ಆಗಲ್ಲ. ಸೊ ಆ ಒಂದು ಲ್ಯಾಂಗ್ವೇಜ್ ಅಲ್ಲಿ ನೀವು ಅಟ್ಟನ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ? ಲೆಕ್ಸಿಕಲ್ ಎರರ್ಸ್ ಬರ್ತಾ ಹೋಗುತ್ತೆ. ಸೊ ಈ ರೀತಿ. ನೆಕ್ಸ್ಟ್ ನೋಡಿ, ಅಲ್ಲಿ ನ್ಯೂಮರಿಕಲ್ ಲಿಟ್ರಲ್ಸ್ ದಟ್ ಎಕ್ಸೀಡ್ಸ್ ದ ರೇಂಜ್. ಈಗ ಪ್ಯಾಟ್ರನ್ ಅಲ್ಲಿ ಏನ್ ಮಾಡಿರ್ತೀರಾ? 1 to 100 ಅಥವಾ 0 to 100 ಅಂತ ಕೊಟ್ಟಿರ್ತೀರಾ. ನೀವೇನಾದ್ರೂ 101, 102 ಅಂತ ಕೊಟ್ಟಾಗ ಏನಾಯ್ತು? ಎಕ್ಸೀಡಿಂಗ್ ದ ರೇಂಜ್ ಆಫ್ ದಿ ನಂಬರ್ ದಟ್ ಯು ಸ್ಪೆಸಿಫೈಡ್ ಇನ್ ದ ಪ್ಯಾಟ್ರನ್. ಸೊ ಅವಾಗ ಏನಾಗುತ್ತೆ? ಎರರ್ ಅನ್ನ ತೋರಿಸುತ್ತೆ. ನೆಕ್ಸ್ಟ್ ಸಿಂಟ್ಯಾಟಿಕ್ ಎರರ್ಸ್. ಸೊ ಸಿಂಟ್ಯಾಟಿಕ್ ಎರರ್ಸ್ ಡಿಟೆಕ್ಟೆಡ್ ಬೈ ದ ಪಾರ್ಸರ್. These happens when the structure of the code violates the grammar rules. ಸೊ ಗ್ರಾಮರ್ ರೂಲ್ಸ್ ಅಂತ ಅಂದ್ರೆ ಕಂಟೆಕ್ಸ್ಟ್ ಫ್ರೀ ಗ್ರಾಮರ್.
ಪಾರ್ಟ್ 1 ಮಾಡ್ಯೂಲ್ 1 ಅಲ್ಲಿ ಸೊ ಮೇಜರ್ ಆಗಿ ಬರುವಂತದ್ದು ಕಂಟೆಕ್ಸ್ಟ್ ಫ್ರೀ ಗ್ರಾಮರ್. ಅದ್ರ ಮೇಲೆ ಪ್ರಾಬ್ಲಮ್ಸ್ ಕೂಡ ಒಂದೊಂದ್ಸಲಿ ಬರ್ತವೆ. ಹೋದ ವರ್ಷ ಕೂಡ ಪ್ರಾಬ್ಲಮ್ ಅನ್ನ ಕೇಳಿದರೆ. ಸೊ ಕಂಟೆಕ್ಸ್ಟ್ ಫ್ರೀ ಗ್ರಾಮರ್ ಅನ್ನ ಏನಾದ್ರೂ ಕೂಡ ವೈಲೇಟ್ ಮಾಡಿದ್ರೆ ಆ ಒಂದು ಕಂಡೀಷನ್ ಅಲ್ಲಿ ಏನಾಗುತ್ತೆ ಸಿಂಟ್ಯಾಟಿಕ್ ಎರರ್ ಬರ್ತಾ ಹೋಗುತ್ತೆ. ಸೊ ಎಕ್ಸಾಂಪಲ್ ನೋಡಿದ್ರೆ ಮಿಸ್ಸಿಂಗ್ ಸೆಮಿಕೋಲನ್ಸ್ ಇರ್ಬೋದು, ಇಲ್ಲ ಅಂತಂದ್ರೆ ಅನ್ಬ್ಯಾಲೆನ್ಸ್ಡ್ ಪ್ಯಾರಂಥಿಸಿಸ್ ಅಂದ್ರೇನು, ಸ್ಟಾರ್ಟಿಂಗ್ ಪ್ಯಾರಂಥಿಸಿಸ್ ಓಪನ್ ಪ್ಯಾರಂಥಿಸಿಸ್ ಹಾಕ್ತೀರಾ, ಕ್ಲೋಸ್ಡ್ ಪ್ಯಾರಂಥಿಸಿಸ್ ಅನ್ನ ಹಾಕಲ್ಲ. ಸೊ ಈ ಒಂದು ಕಂಡೀಷನ್ಗಳಲ್ಲಿ ಏನಾಗುತ್ತೆ ಅನ್ಬ್ಯಾಲೆನ್ಸ್ ಆಗುತ್ತೆ ಪ್ಯಾರಂಥಿಸಿಸ್ ಅಲ್ಲಿ. ಸೊ ಅವಾಗ ಏನಾಗುತ್ತೆ ಈ ಒಂದು ಸಿಂಟ್ಯಾಟಿಕ್ ಎರರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸೆಮೆಂಟಿಕ್ ಎರರ್. ಸೊ ಸೆಮೆಂಟಿಕ್ ಎರರ್, ದ ಕೋಡ್ ಈಸ್ syntactically legal but it does not make logical sense according to the language types, system or the scope. Adding a string to a integer. ನೋಡಿ ಇಲ್ಲೇನಾಯ್ತು ಅಂತಂದ್ರೆ ನೀವು ಪ್ಯಾಟರ್ನ್ ಪ್ರಕಾರ ಬರ್ದಿದ್ದೀರಾ, ಅದು ಲೀಗಲ್. ಈಗ ನೀವು ಒಂದು ಸ್ಟ್ರಿಂಗ್ ಅನ್ನ ನೀವು ನಂಬರ್ಗಳಿಗೆ ಆ್ಯಡ್ ಮಾಡ್ಬೋದಾ? ಈಗ ಯಶವಂತ್, ನನ್ನ ಹೆಸರು ಯಶವಂತ್ ಪ್ಲಸ್ 25 ಏನಾಯ್ತು ನೋಡಿ, ಸರಿ ಆಯ್ತಾ? ಇಲ್ಲ, ಸ್ಟ್ರಿಂಗ್ ಅನ್ನ ನೀವು ಮ್ಯಾಚ್ ಮಾಡಬೇಕು ಅಥವಾ ಆ್ಯಡ್ ಮಾಡಬೇಕು. ಇಲ್ಲ ಅಂತಂದ್ರೆ ನಂಬರ್ಗಳನ್ನ ನೀವು ಆ್ಯಡ್ ಮಾಡ್ಬೇಕಲ್ವಾ? ಸೊ ಅದನ್ನ ಬಿಟ್ಬಿಟ್ಟು ನೀವು ಒಂದು ಸ್ಟ್ರಿಂಗು, ಒಂದು ನಂಬರ್ ಅನ್ನ ಅಥವಾ ಒಂದು ಡೆಸಿಮಲ್ ಪಾಯಿಂಟ್ಸ್ ಇರ್ಬೋದು, ಯಾವ್ದಾದ್ರು ಆಯ್ತು, ಸೊ ಅವುಗಳನ್ನ ನೀವು ಆ್ಯಡ್ ಮಾಡಿದ್ರೆ ಏನಾಗುತ್ತೆ ಇಲ್ಲಿ ಸೆಮೆಂಟಿಕ್ ಎರರ್ಸ್ ಬರುತ್ತೆ. ಇಟ್ ಈಸ್ ಲೀಗಲ್ ಬಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಈಗ ಅದು ಲೀಗಲ್, ಆ್ಯಡ್ ಮಾಡ್ಬೋದಪ್ಪ ಅಂತ ಬರುತ್ತೆ, ಬಟ್ ಅದೇನಾದ್ರೂ ಸೆನ್ಸ್ ಮಾಡುತ್ತೆ ಯಶವಂತ್ 25. ಸೊ ಆ ರೀತಿ ಬರುವಂಥದ್ದನ್ನ ಏನಂತ ಕರಿತೀವಿ ಸೆಮೆಂಟಿಕ್ ಎರರ್. ಸೊ ಅದ್ರ ಸಮ್ಮರಿನೂ ಕೂಡ ನಾನು ಟೇಬಲ್ ಅಲ್ಲಿ ಕೊಟ್ಟಿದ್ದೀನಿ, ನೀವು ಬರಿತಾ ಹೋಗ್ಬೋದು. ಸೊ ಆ ಸಮ್ಮರಿನ ನೋಡ್ಕೊಳ್ರಿ, ಒಂದು ಸೆಂಟೆನ್ಸ್ ಅನ್ನ ನೀವು ಫಾರ್ಮ್ ಮಾಡ್ತಾ ಹೋಗ್ರಿ. ನೆಕ್ಸ್ಟ್ ಬರೋದು ಲೆಫ್ಟ್ ರಿಕರ್ಷನ್. ಸೊ ಇದರಲ್ಲಿ ಎಲಿಮಿನೇಷನ್ ಆಫ್ ಲೆಫ್ಟ್ ರಿಕರ್ಷನ್ ಪ್ರಾಬ್ಲಮ್ ಪ್ರತಿ ವರ್ಷ ಕೇಳಿದರೆ ಮಾಡೆಲ್ ಪೇಪರ್ ಅಲ್ಲೂ ಇರುತ್ತೆ. ಸೊ ಆ ಎಲ್ಲಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ ಎಲ್ಲಾ ಪ್ರಾಬ್ಲಮ್ಗಳು. ನಿಮಗೆ ಎಷ್ಟು ಪ್ರಾಬ್ಲಮ್ ಬೇಕು ಅಷ್ಟು ಪ್ರಾಬ್ಲಮ್ ಲೆಫ್ಟ್ ರಿಕರ್ಷನ್ ಮೇಲೆ ಇದೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇರ್ಬೋದು, ಮಾಡಲ್ ಕ್ವಶನ್ ಪೇಪರ್ ಇರ್ಬೋದು, ಇನ್ನೂ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಇರ್ಬೋದು, ಎಲ್ಲದನ್ನು ಕೂಡ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಲೆಫ್ಟ್ ರಿಕರ್ಷನ್ ಪಕ್ಕಾ ಪ್ರಾಬ್ಲಮ್ ಬಂದೇ ಬರುತ್ತೆ. ಫಸ್ಟ್ ಈ ಮಾಡ್ಯೂಲಲ್ಲಿ ನೀವು ಕಲಿಬೇಕಾಗಿರೋದು ಲೆಫ್ಟ್ ರಿಕರ್ಷನ್ ಪ್ರಾಬ್ಲಮ್. ಸೊ ಎಲಿಮಿನೇಷನ್ ಆಫ್ ದಿ ಲೆಫ್ಟ್ ರಿಕರ್ಷನ್. ಸೊ ಆ ವಿಡಿಯೋ ಲಿಂಕ್ಗಳು ಪ್ಲೇ ಲಿಸ್ಟ್ ಅಲ್ಲಿ ಇರ್ತವೆ, ನೀವು ನೋಡ್ಬೋದು. ಸರಿನಾ? ನೆಕ್ಸ್ಟ್ ಎರರ್ ರಿಕವರಿ ಸ್ಟ್ರಾಟಜೀಸ್. ಸೊ ವಾಟ್ ಈಸ್ ಎರರ್ ರಿಕವರಿ ಸ್ಟ್ರಾಟಜಿ? ಸೊ ಎರರ್ ಅಂತ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿದೆ. ಏನಾದ್ರೂ ಕೂಡ ಸ್ವಲ್ಪ ಮಿಸ್ಟೇಕ್ ಆದ್ರೂ ಕೂಡ, ನೀವು ಸೆಮಿಕೋಲನ್ ಹಾಕೋದು ಮಿಸ್ ಆದ್ರೂ ಕೂಡ ಎರರ್ಗಳು ಜನರೇಟ್ ಆಗ್ತವೆ. ಸೊ ಎರರ್ ರಿಕವರಿ ಸ್ಟ್ರಾಟಜೀಸ್. Error recovery allows a compiler to continue scanning after a mistake, identifying the multiple bugs in the one pass rather than crashing at the first error. ಅಂತ ಅಂದ್ರೇನು, ಫಸ್ಟ್ ಎರರ್ ಅಪ್ರೋಚ್ ಆದ ತಕ್ಷಣನೇ ಅದೇನಾದ್ರೂ ಕೂಡ ಸ್ಟಾಪ್ ಆದ್ರೆ ನಮಗೆ ಪ್ರೊಸೀಜರ್ ಮುಂದೆ ಹೋಗಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತವೆ ಈ ರಿಕವರಿ ಸ್ಟ್ರಾಟಜೀಸ್, ಅಲ್ಲಿ ಎರರ್ ಬಂದ್ರೂ ಕೂಡ ಆದಷ್ಟು ಬೇಗ ಅದನ್ನ ರಿಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಹೋಗ್ತವೆ. ಸರಿನಾ? ಸೊ ಇದರಲ್ಲಿ ಡಿಫ್ರೆಂಟ್ ಸ್ಟ್ರಾಟಜೀಸ್ ಬರೋದು ಅಂತಂದ್ರೆ ಪ್ಯಾನಿಕ್ ಮೋಡ್ ಬರುತ್ತೆ, ನೆಕ್ಸ್ಟ್ ಫಾಸ್ಟ್ ಲೆವೆಲ್ ರಿಕವರಿ ಬರುತ್ತೆ, ಎರರ್ ಪ್ರೊಡಕ್ಷನ್ಸ್ ಬರುತ್ತೆ, ಗ್ಲೋಬಲ್ ಕರೆಕ್ಷನ್ಸ್ ಬರುತ್ತೆ. ಸೊ ಇದರಲ್ಲಿ ಡಿಫ್ರೆಂಟ್ ಬರುತ್ತೆ. ಪ್ಯಾನಿಕ್ ಮೋಡ್ ಅಂತ ಅಂದ್ರೇನು, ಇಟ್ ಈಸ್ ದ ಸಿಂಪ್ಲೆಸ್ಟ್ ಮೋಡ್. ದ ಕಂಪೈಲರ್ ಡಿಸ್ಕಾರ್ಡ್ಸ್ ದ ಇನ್ಪುಟ್ ಸಿಂಬಲ್ ಒನ್ ಬೈ ಒನ್ ಅಂಟಿಲ್ ಇಟ್ ಫೈಂಡ್ಸ್ ದ ಸಿಂಕ್ರೊನೈಸ್ಡ್ ಟೋಕನ್ ಲೈಕ್ ಸೆಮಿಕೋಲನ್ ಆರ್ ಬ್ರೇಸಿಸ್ ಟು ರೆಸ್ಯೂಮ್ ಪಾರ್ಸಿಂಗ್. ಅಂತ ಅಂದ್ರೆ ಸೆಮಿಕೋಲನ್ ಮತ್ತೆ ಇಲ್ಲ ಅಂತಂದ್ರೆ ಬ್ರೇಸಿಸ್ ಅಂತಂದ್ರೆ ಓಪನ್ ಅಥವಾ ಕ್ಲೋಸ್ಡ್ ಬ್ರೇಸಿಸ್ ಬರೋವರೆಗೂ ಕೂಡ ಅದೇನ್ ಮಾಡ್ತಾ ಹೋಗುತ್ತೆ, ಅದು ಇನ್ಪುಟ್ ಸಿಂಬಲ್ಗಳನ್ನ ಡಿಸ್ಕಾರ್ಡ್ ಮಾಡ್ತಾ ಹೋಗುತ್ತೆ ಏನಾದ್ರೂ ಮಿಸ್ಟೇಕ್ಸ್ ಬಂತು ಅಂತಂದ್ರೆ. ಆಮೇಲೆ ಯಾವಾಗ ಸೆಮಿಕೋಲನ್ಸ್ ಮತ್ತೆ ಬ್ರೇಸಿಸ್ಗಳು ಬರ್ತವೆ, ಹೊಸದಾಗಿ ಅದು ಸ್ಕ್ಯಾನಿಂಗ್ ಅನ್ನ ಶುರು ಮಾಡ್ತಾ ಹೋಗುತ್ತೆ, ಅಂದ್ರೆ ಪಾರ್ಸಿಂಗ್ ಅನ್ನ ರೆಸ್ಯೂಮ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಪಾರ್ಸ್ ಲೆವೆಲ್ ರಿಕವರಿ. So the compiler performs the local corrections such as inserting a missing semicolon or replacing a comma with a dot to fix a local structure issue. ಸೊ ಫಾಸ್ಟ್ ಲೆವೆಲ್ ರಿಕವರಿ ಏನಾಗುತ್ತೆ, ಅದಾಗದೆ ರೆಡಿ ಮಾಡ್ಕೊಂತ ಹೋಗುತ್ತೆ. ಅಂದ್ರೆ ಸೆಮಿಕೋಲನ್ ಇರ್ಬೋದು, ಏನಾದ್ರೂ ಮಿಸ್ಟೇಕ್ ಇದೆ ಅಂತಂದ್ರೆ ಅಲ್ಲಿ ಕಾಮನ್ ಹಾಕುತ್ತೆ. ಕಾಮ ಯಾಕೆ ಹಾಕುತ್ತೆ ನೋಡಿ, ಅಲ್ಲಿ ನಾನು ಹೇಳಿ ಸೆಮಿಕೋಲನ್ಗಳು ಇಲ್ಲ ಅಂತಂದ್ರೆ ಬ್ರೇಸಿಸ್ಗಳು, ದಟ್ ಈಸ್ ದ ಸಿಂಕ್ರೊನೈಸಿಂಗ್ ಟೋಕನ್ಸ್ ಗಳನ್ನ ಯೂಸ್ ಮಾಡಿದಾಗ ಹೊಸದಾಗಿ ಸ್ಕ್ಯಾನಿಂಗ್ ಅಥವಾ ಪಾರ್ಸಿಂಗ್ ಶುರು ಆಗುತ್ತಲ್ವ, ರೆಸ್ಯೂಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೇವೆ, ಅವು ಮಿಸ್ಸಿಂಗ್ ಸೆಮಿಕೋಲನ್ಸ್ ಇರ್ಬೋದು, ಕಾಮಗಳನ್ನ ನಾವು ಹಾಕ್ತಾ ಹೋಗ್ತವೆ. ನೆಕ್ಸ್ಟ್ ಎರರ್ ಪ್ರೊಡಕ್ಷನ್ಸ್. ಸೊ ಡಿಸೈನರ್ಸ್ ಆರ್ಗ್ಯುಮೆಂಟ್ ದ ಗ್ರಾಮರ್ ವಿತ್ ದ ರೂಲ್ಸ್ ಫಾರ್ ದ ಕಾಮನ್ ಮಿಸ್ಟೇಕ್ಸ್. ಅಂತ ಅಂದ್ರೆ ಡಿಸೈನರ್ಗಳೇ ಇಲ್ಲಿ ಈ ತರದ ಮಿಸ್ಟೇಕ್ಸ್ಗಳು ಅಲೋ ಇರ್ಲಿ ಅಂತಾನೆ ಬಿಡ್ತಾರೆ. ಅವ್ರು ಫಸ್ಟಿಗೆ ಸ್ಪೆಸಿಫೈ ಮಾಡ್ತಾರೆ, ಈ ರೀತಿ ಸೆಮಿಕೋಲನ್ ಹಾಕ್ದಲೇ ಇರೋದಿರ್ಬೋದು ಅಥವಾ ಕಾಮ ಹಾಕ್ದಲೇ ಇರ್ಬೋದು. ಸೊ ಇವುಗಳೇನಾದ್ರೂ ಎರರ್ಸ್ ಬಂದ್ರೆ ಏನು ಅಲ್ಲಿ ಎರರ್ ಅಂತ ತೋರಿಸುವಂತ ಅವಶ್ಯಕತೆ ಇಲ್ಲ, ಸ್ಕ್ಯಾನ್ ಮಾಡ್ತಾ ಹೋಗ್ಬೋದು ಅಂತ ಅವ್ರು ಫಸ್ಟಿಗೆ ಫೀಡ್ ಮಾಡಿರ್ತಾರೆ. ನೆಕ್ಸ್ಟ್ ಗ್ಲೋಬಲ್ ಕರೆಕ್ಷನ್. ದಿ ಕಂಪೈಲರ್ ಫೈಂಡ್ಸ್ ದ ಮಿನಿಮಮ್ ನಂಬರ್ ಆಫ್ ದಿ ಚೇಂಜಸ್ ಟು ಮೇಕ್ ಎ ಬ್ರೋಕನ್ ಪ್ರೋಗ್ರಾಮ್ ವ್ಯಾಲಿಡ್. ಅಂತಂದ್ರೆ ಗ್ಲೋಬಲ್ ಕರೆಕ್ಷನ್ ಅಲ್ಲಿ ಅದಾಗದೇ ಸರಿ ಮಾಡ್ಕೊಳ್ತಾ ಹೋಗುತ್ತೆ. ಬಟ್ ನೋಡಿ ಇಲ್ಲಿ, ಇಟ್ ಈಸ್ ಮ್ಯಾಥಮೆಟಿಕಲಿ ಕಾಂಪ್ಲೆಕ್ಸ್ ಅಂಡ್ ರೇರ್ಲಿ ಯೂಸ್ಡ್ ಇನ್ ದ ಪ್ರಾಕ್ಟೀಸ್.
ಅಂತಂದರೆ ಅದಾಗದೆ ಕರೆಕ್ಟ್ ಮಾಡ್ಕೊಳಂಗಿದ್ರೆ ನಾವೇ ಇರಬೇಕಿತ್ತು ಪ್ರೋಗ್ರಾಮರ್ಸ್ ಅಲ್ವಾ. ಸೊ ಇದು ಮ್ಯಾಥಮೆಟಿಕಲಿ ಒಂದು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರುತ್ತೆ, ರೇರ್ಲಿ ಯೂಸ್ಡ್. ಸೊ ಇದೆಲ್ಲ ಹೈ ಲೆವೆಲಲ್ಲಿ ಯೂಸ್ ಆಗ್ತಾ ಹೋಗುತ್ತೆ ಅಷ್ಟೇ, ಗ್ಲೋಬಲ್ ಕರೆಕ್ಷನ್ಸು. ನೆಕ್ಸ್ಟ್ ಇನ್ಪುಟ್ ಬಫರ್ಸ್. ಸೊ ಇನ್ಪುಟ್ ಬಫರಿಂಗ್ ಈಸ್ ಎ ಫೆನಾಮಿನಾ ಆಫ್ ಪರ್ಫಾರ್ಮೆನ್ಸ್ ಆಪ್ಟಿಮೈಸೇಷನ್ ಟೆಕ್ನಿಕ್. ಸೊ ಇದೇನಿದು ಇನ್ಪುಟ್ ಬಫರಿಂಗ್ ಪರ್ಫಾರ್ಮೆನ್ಸ್ ಆಪ್ಟಿಮೈಸೇಷನ್ ಟೆಕ್ನಿಕ್. ಆಪ್ಟಿಮೈಸೇಷನ್ ಅಂತ ಅಂದ್ರೇನು, ಇನ್ನು ಆದಷ್ಟು ಸಣ್ಣದಾಗಿ ಮಾಡೋದು, ಆದಷ್ಟು ಇನ್ನೂ ಅಕ್ಯುರೇಟ್ ಮಾಡ್ತಾ ಹೋಗ್ತೀವಲ್ವಾ. ಸೊ ಅದಕ್ಕೋಸ್ಕರ ಏನಂತ ಕರಿತೀವಿ ನಾವು, ಆಪ್ಟಿಮೈಸೇಷನ್ ಟೆಕ್ನಿಕ್ ಅಂತ ಕರಿತೀವಿ. ಯೂಸ್ಡ್ ಬೈ ದ ಲೆಕ್ಸಿಕಲ್ ಅನಲೈಸರ್. ಸೊ ನೀವು ಈ ರೀತಿ ಬರೀಬೇಕು, ಈ ವರ್ಡ್ಸ್ಗಳು ಇದ್ರೆ ಸಾಕು. ಇನ್ಪುಟ್ ಬಫರಿಂಗ್, ವಾಟ್ ಈಸ್ ಇನ್ಪುಟ್ ಬಫರಿಂಗ್? ಇಟ್ ಈಸ್ ಎ ಪರ್ಫಾರ್ಮೆನ್ಸ್ ಆಪ್ಟಿಮೈಸೇಷನ್ ಟೆಕ್ನಿಕ್ ಯೂಸ್ಡ್ ಇನ್ ದ ಲೆಕ್ಸಿಕಲ್ ಅನಲೈಸರ್. ಸಾಕು, ಅಷ್ಟು ಬರೋದ್ರು ಸಾಕು. ಆ ರೀತಿ ಅಂದರೆ ನೀವು ಕರೆಕ್ಟಾಗಿ ಸ್ಪೆಸಿಫೈ ಮಾಡಬೇಕು ಏನಕ್ಕೆ ಯೂಸ್ ಆಗುತ್ತೆ ಇದು ಅಂತ. ಟು ಹ್ಯಾಂಡಲ್ ದ ಓವರ್ ಹೆಡ್ ಆಫ್ ರೀಡಿಂಗ್ ಸೋರ್ಸ್ ಕೋಡ್ ಫ್ರಮ್ ಎ ಡಿಸ್ಕ್. ಸೊ ಓವರ್ ಹೆಡ್ ರೀಡಿಂಗ್ ಸೋರ್ಸ್ ಅಂತ ಅಂದರೆ ಏನು ನೋಡಿ, ಇಲ್ಲಿ ಜಾಸ್ತಿ ಇನ್ಪುಟ್ಗಳು ಬರುತ್ತಲ್ವಾ. ಸೊ ಜಾಸ್ತಿ ಇನ್ಪುಟ್ ಬಂದಾಗ ಏನಾಗುತ್ತೆ, ಓವರ್ ಹೆಡ್ ಜಾಸ್ತಿ ಆಗುತ್ತೆ. ಅಂತ ಅಂದರೆ ಇವಾಗ ನಿಮಗೆ ಒಂದು ಸಬ್ಜೆಕ್ಟ್ ಓದಬೇಕು ಅಂತಂದರೆ ಈಸಿ, 6 ಸಬ್ಜೆಕ್ಟ್ ಓದಬೇಕು ಅಂತಂದರೆ ತಲೆನೋವಲ್ವಾ. ಅದೇ ರೀತಿ ಇದಕ್ಕೆ ಸೊ ಜಾಸ್ತಿ ಬಂದಾಗ ಏನಾಗುತ್ತೆ, ಕಷ್ಟ ಆಗುತ್ತೆ. ಸೊ ಅದನ್ನು ರಿಸಾಲ್ವ್ ಮಾಡೋದಕ್ಕೆ ಯೂಸ್ ಆಗುವಂಥದ್ದು ಯಾವುದು, ಇನ್ಪುಟ್ ಬಫರಿಂಗ್. ನೋಡಿ ಇಲ್ಲೇನಾಗುತ್ತೆ ಅಂತಂದರೆ, ಇನ್ಸ್ಟೆಡ್ ಆಫ್ ಪ್ರೊಸೆಸಿಂಗ್ ದ ಕ್ಯಾರೆಕ್ಟರ್ಸ್ ಒನ್ ಬೈ ಒನ್ which is computationally expensive due to frequent system calls, the compiler reads the large block of data into memory at once. So ಸಣ್ಣದಾಗಿ ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ಓದೋದ್ರ ಬದಲು ಬ್ಲಾಕ್ಸಲ್ಲಿ ಯೂಸ್ ಆಗುತ್ತೆ, ಬ್ಲಾಕ್ಸಲ್ಲಿ ಓದ್ತಾ ಹೋಗುತ್ತೆ. ಸೊ 2 ಬಫರ್ ಸ್ಕೀಮನ್ನು ಇಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ ಇನ್ಪುಟ್ ಬಫರಿಂಗಲ್ಲಿ. ಸೊ ಅವ್ರು ಈ ರೀತಿನೇ ಕ್ವಶನ್ ಕೇಳೋದು, ವಾಟ್ ಈಸ್ ಇನ್ಪುಟ್ ಬಫರಿಂಗ್, ಎಕ್ಸ್ಪ್ಲೈನ್ ಇಟ್ ವಿತ್ ದ 2 ಬಫರ್ ಸ್ಕೀಮ್ ಅಂತ. ಸೊ 2 ಬಫರ್ ಸ್ಕೀಮ್ ಅಂತ ಅಂದರೆ ಸಿಂಪಲ್. ಸೊ ಇಲ್ಲಿ ಓವರ್ ರೇಟ್ ಆಗುತ್ತಲ್ವಾ, ಅದನ್ನು ನಾವು ಬ್ರೇಕ್ ಮಾಡೋದಕ್ಕೋಸ್ಕರ ಯೂಸ್ ಮಾಡೋದೇ 2 ಬಫರ್ ಸ್ಕೀಮ್. ಸೊ ಇದರಲ್ಲಿ ಸ್ಟ್ರಕ್ಚರ್ಸ್, ಪಾಯಿಂಟರ್ಸ್ ಮತ್ತು ಮೆಕ್ಯಾನಿಸಮ್ಸ್ ಅಂತ ಇದೆ ನೋಡಿ. ಸ್ಟ್ರಕ್ಚರ್ಸ್ 2 ಬಫರ್ ಸ್ಕೀಮ್ ಆಫ್ ಐಡೆಂಟಿಕಲ್ ಸೈಜ್ ಆರ್ ಯೂಸ್ಡ್. ಸೊ 2 ಬಫರ್ ಸ್ಕೀಮ್ ಐಡೆಂಟಿಕಲ್ ಸೈಜ್ ಅಂದರೆ ಬ್ಲಾಕ್ಸ್ಗಳು ಇರ್ತಾವಲ್ಲ, ಸೊ ಅವು ಐಡೆಂಟಿಕಲ್ ಸೈಜಲ್ಲಿರುವಂಥ ಬ್ಲಾಕ್ಸ್ಗಳನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಅಂದರೆ ಒಂದು ಗ್ರೂಪ್ ಆಫ್ ಇನ್ಫಾರ್ಮೇಷನ್ ಅನ್ನು ಯೂಸ್ ಮಾಡ್ತಾ ಹೋಗ್ತೀವಿ ಅಲ್ಲಿ, ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ಸ್ಕ್ಯಾನ್ ಮಾಡೋದ್ರ ಬದಲು. 2 ಪಾಯಿಂಟರ್ಸ್ ಲೆಕ್ಸಿಮ್ ಬಿಗಿನ್ ಆ್ಯಂಡ್ ಫಾರ್ವರ್ಡ್. ಸೊ 2 ಪಾಯಿಂಟರ್ಗಳು ಯಾವುವು, ಲೆಕ್ಸಿಮ್ ಬಿಗಿನ್ ಮತ್ತು ಫಾರ್ವರ್ಡ್. ನೋಡಿ ಇಲ್ಲಿ ತೋರಿಸ್ತೀನಿ ಡಯಾಗ್ರಾಮಲ್ಲಿ. ಸೊ ಲೆಕ್ಸಿಮ್ ಬಿಗಿನ್ ಇಲ್ಲಿದೆ, ನೆಕ್ಸ್ಟು ಫಾರ್ವರ್ಡ್ ಇಲ್ಲಿದೆ, ಸರಿನಾ. ಬಿ ಪಿ ಅಂತಂದರೆ ಬಿಗಿನಿಂಗ್ ಪಾಯಿಂಟರು, ಎಫ್ ಪಿ ಅಂತಂದರೆ ಫಾರ್ವರ್ಡ್ ಪಾಯಿಂಟರ್, ಸರಿನಾ. ನೋಡಿ ಇಲ್ಲಿ ಲೆಕ್ಸಿಮ್ ಬಿಗಿನ್ ಏನು ಮಾಡುತ್ತೆ, ಮಾರ್ಕ್ಸ್ ದಿ ಸ್ಟಾರ್ಟ್ ಆಫ್ ದಿ ಕರೆಂಟ್ ಟೋಕನ್. ಸೊ ಕರೆಂಟ್ ಟೋಕನ್ ಅಂದರೆ ಸ್ಟಾರ್ಟಿಂಗ್ ಇವಾಗ ಕರೆಂಟ್ ಎಲ್ಲಿದ್ದೀವಿ ಅನ್ನೋದನ್ನು ಅದು ಮಾರ್ಕ್ ಮಾಡ್ತಾ ಹೋಗುತ್ತೆ. ಇದೇನು ಮಾಡುತ್ತೆ, ಫಾರ್ವರ್ಡು ಸ್ಕ್ಯಾನ್ ಮಾಡ್ತಾ ಹೋಗುತ್ತೆ, ಸರಿನಾ. ಅಂಟಿಲ್ ಇಟ್ ಫೈಂಡ್ಸ್ ದ ಎಂಡ್ ಸಿಗೋವರೆಗೂ ಕೂಡ ಸ್ಕ್ಯಾನ್ ಮಾಡುತ್ತೆ. ಮೆಕ್ಯಾನಿಸಮ್ ಯಾವ ರೀತಿ ವರ್ಕ್ ಆಗುತ್ತೆ, ವೆನ್ ದಿ ಫಾರ್ವರ್ಡ್ ಪಾಯಿಂಟರ್ ರೀಚಸ್ ದ ಎಂಡ್ ಆಫ್ ದಿ ಫಸ್ಟ್ ಬಫರ್. ನಾನು ಹೇಳಿದ್ದೆ ಅಲ್ವಾ ಬ್ಲಾಕ್ಸ್ಗಳು ಇರ್ತವೆ ಅಂತ. ಸೊ ಒಂದು ಬ್ಲಾಕಲ್ಲಿ ಎಂಡನ್ನು ಅದು ರೀಚ್ ಮಾಡಿದ ತಕ್ಷಣ ಏನಾಗುತ್ತೆ, ಸೆಕೆಂಡ್ ಬಫರ್ ಈಸ್ ಫಿಲ್ಡ್ ವಿತ್ ದ ನ್ಯೂ ಡಾಟಾ ಫಾರ್ ದಿ ಸೋರ್ಸ್ ಅಂತಂದರೆ ಸೆಕೆಂಡ್ ಬ್ಲಾಕ್ ಏನಾಗುತ್ತೆ, ಇನ್ನೊಂದು ಡೇಟಾ, ಹೊಸ ಸೋರ್ಸ್ ಡೇಟಾ ಆಗಿ ಹೊಸ ಸೋರ್ಸ್ ಡೇಟಾಗಳು ಅದರಲ್ಲಿ ಫಿಲ್ ಆಗ್ತವೆ, ಮತ್ತೆ ಹೊಸದಾಗಿ ಸ್ಕ್ಯಾನಿಂಗ್ ಶುರು ಆಗ್ತಾ ಹೋಗುತ್ತೆ. So this is the complete theory part of module 2. So third concept, elimination or removal of the left recursion ಪ್ರಾಬ್ಲಮ್ಗಳು ಪ್ಲೇ ಲಿಸ್ಟಲ್ಲಿ ಇರ್ತವೆ. ಆ ಲಿಂಕ್ಗಳು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಎಷ್ಟು ಪ್ರಾಬ್ಲಮ್ಸ್ ಬೇಕು ಅಷ್ಟು ಪ್ರಾಬ್ಲಮ್ಸ್ ಇರ್ತವೆ. ಸೊ ಆ ವಿಡಿಯೋ ಮಿಸ್ ಮಾಡ್ಕೊಳೋದಕ್ಕೆ ಹೋಗ್ಬೇಡ್ರಿ. ಸೊ ಲೆಫ್ಟ್ ರಿಕರ್ಷನ್ ಪ್ರಾಬ್ಲಮ್ ಪಕ್ಕಾ ಕಲೀಲೇಬೇಕು, ಸರಿನಾ. ಸೊ ಏನಾದ್ರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ. ಥ್ಯಾಂಕ್ ಯು.